ಚಾಲುಕ್ಯ ಉತ್ಸವ ಅಂಗವಾಗಿ ವಿವಿಧ ಕ್ರೀಡೆಗಳ ಉದ್ಘಾಟನೆ ಶಾಸಕರು ಹಾಗೂ ಅಧಿಕಾರಿಗಳು. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ನಡೆದ ಭಾರ ಎತ್ತುವ ಸ್ಪರ್ಧೆಗಳು, ಕಲ್ಲು ಎತ್ತುವುದು, ಕಲ್ಲು ಹೊತ್ತುವುದು, ಭಾರದ ಉಸುಕಿನ ಚೀಲ ಎತ್ತುವುದು ಹಲವಾರು ಕಾರ್ಯಕ್ರಮ ನಡೆದವು. ಕಾರ್ಯಕ್ರಮಕ್ಕೆ ಆಗಮಿಸಿದ ಶಾಸಕರಿಗೆ ಅಧಿಕಾರಿಗಳಿಗೆ ಬುಕ್ ನೀಡುವುದರ ಮೂಲಕ ಸ್ವಾಗತಿಸಿದರು. ನಂತರ ನಾಡಗೀತೆ, ಸಸಿಗೆ ನೀರು ಹಾಕುವುದರ ಮೂಲಕ ಚಾಲನೆ ನೀಡಿದರು. ಚಾಲುಕ್ಯರ ಪಾರಂಪರಿಕವಾಗಿ ನಡೆದುಕೊಂಡು ಬಂದ ಕಲೆ ಸಂಸ್ಕೃತಿ ಕುರಿತು ಶಾಸಕರು ಅಧಿಕಾರಿಗಳು ಕಾರ್ಯಕ್ರಮದ ವೇದಿಕೆಯಲ್ಲಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಬಾದಾಮಿ ಕ್ಷೇತ್ರದ ಶಾಸಕರು ಭೀಮಸೇನ್ ಬಿ ಚಿಮ್ಮನಕಟ್ಟಿ, ಜಿಲ್ಲಾಧಿಕಾರಿ ಸಂಗಪ್ಪ ಅವರು, ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಶಶಿಧರ್ ಕುರೇರ್ ಹಾಗೂ ಜಿಲ್ಲೆ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು, ಕ್ರೀಡಾ ಆಟಗಾರರು, ಸ್ಥಳೀಯ ಜನರು, ಮುಖಂಡರು ಭಾಗಿಯಾಗಿದ್ದರು. ವರದಿ YH ವಾಲಿಕಾರ್, ಕನಕ ಟಿವಿ, ಬಾಗಲಕೋಟೆ. ನಬಿ ಸಾಬ್ ಕಲ್ಲೂರ್ ಅವರಿಗೆ ಜೋರಾದ ಚಪ್ಪಾಳೆ ಬರಬೇಕು. ಐವತ್ತು ಕೆಜಿ ತೂಕದ ಗುಂಡನ್ನು ಎತ್ತುವ ನಬಿ ಸಾಬ್ ಕಲ್ಲೂರಿ ಕೇವಲ 6ನೇ ಕ್ಲಾಸಲ್ಲಿ ಓದಿರ್ತಕ್ಕಂಥ ನಬಿ ಸಾಹೇಬರು 50 ಕೆಜಿ ಕಲ್ಲನ್ನು ಎತ್ತುವುದರ ಸಹ ನಬಿ ಸಾಹೇಬರಿಗೆ ಕೇವಲ 6ನೇ ಕ್ಲಾಸ್ನಲ್ಲಿ ಇರ್ತಕ್ಕಂಥ ಈ ವಿದ್ಯಾರ್ಥಿ ಅದ್ಭುತ ಭಾರ ಎತ್ತುವ ಒಂದು ಸ್ಪರ್ಧೆ ಇದೆ. ದಯವಿಟ್ಟು ಒಂದು ಜೋರಾದ ಚಪ್ಪಾಳೆ ಮಾಡ್ಕೊತಾ ಇದ್ರಿ. ಇತಿಹಾಸ ಬಾದಾಮಿ ಚಾಲುಕ್ಯರು ಪುರಾಣ ಕಾಲದಿಂದಲೂ ಪ್ರಾಚೀನ ಕಾಲದಿಂದಲೂ ಉತ್ತಮ ಆಡಳಿತ ನೀಡಿ ಇಡೀ ಜಗತ್ತಿಗೆ ಹೆಸರಾಗಿದೆ. ಇಡೀ ಜಗತ್ತೆಯನ್ನು ನೋಡುವಂತ ಈ ಒಂದು ಬಾದಾಮಿಯ ಶಿಲ್ಪಕಲೆಗಳು ಯಾಕೆ ಶಿಲ್ಪಕಲೆಗಳು ಹೆಸರುವಾಸಿಯಾಗಿವೆ ಅಂದ್ರ ಈ ಶಿಲ್ಪಕಲೆಗಳು ಒಂದೇ ಕಲ್ಲಿನಲ್ಲಿ ಕೆತ್ತಿದಂತ ಶಿಲ್ಪಕಲೆಗಳು, ಒಂದೇ ಕಲ್ಲಿನಂತಹ ಶಿಲ್ಪಕಲೆಗಳು ಈ ಬಾದಾಮಿಯಲ್ಲಿ ಇಡೀ ಜಗತ್ತಿಯನ್ನು ನೋಡುವಂತ ಒಂದು ವಿಶೇಷವಾದ ಒಂದು ವಿಚಾರ ಈ ಬಾದಾಮಿಯಲ್ಲಿ ಇದೆ. ಹಾಗಾದರೆ ಬಾದಾಮಿಯ ಶಿಲ್ಪಕಲೆಗಳು ನಮಗೆ ಏನು ತೋರಿಸ್ಕೊಡ್ತಾವ? ಒಂದು ಧರ್ಮ ತೋರಿಸ್ಕೊಡ್ತಾವ. ಸರ್ವ ಧರ್ಮಗಳ ಸಮ್ಮಿಲನವೇ ಬಾದಾಮಿಯ ಶಿಲ್ಪಕಲೆಗಳು ನಮಗೆ ತೋರಿಸ್ತವೆ. ಹಾಗಾದರೆ ಈ ಚಾಲುಕ್ಯ ಉತ್ಸವದ ಉದ್ದೇಶ ಏನು? ಚಾಲುಕ್ಯ ಉತ್ಸವದ ಉದ್ದೇಶ ಬಾದಾಮಿ ಶಿಲ್ಪಕಲೆಗಳು, ಬಾದಾಮಿ ಚಾಲುಕ್ಯರ ಅರಸರು ಮಾಡಿದ ಶಿಲ್ಪಕಲೆಗಳು, ಸರ್ವ ಧರ್ಮದ ಸಮ್ಮಿಲನ ಶಿಲ್ಪಕಲೆಗಳು ಅವರ ಆಡಳಿತವನ್ನ ಇಡೀ ಜಗತ್ತಿಗೆ ತೋರಿಸಬೇಕೆಂಬುದು, ಅದರ ಜೊತೆಗೆ ಮುಂದಿನ ಪೀಳಿಗೆಗೆ ಅವರ ಚಾಲುಕ್ಯ ಅರಸರ ವೈಭವವನ್ನು ಗೊತ್ತು ಮಾಡಬೇಕೆಂದು ಸರ್ಕಾರದವರು, ಶಾಸಕರು ಇವತ್ತು ಈ ಕಾರ್ಯಕ್ರಮವನ್ನು ಇಟ್ಟರಲ್ಲ, ನಾನು ಅವರಿಗೆ ಇಡೀ ತಾಲೂಕಿನ ಜನತೆಯ ಪರವಾಗಿ, ಜಿಲ್ಲೆಯ ಜನತೆಯ ಪರವಾಗಿ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಒಂದು ವಿಷಯವನ್ನು ನನ್ನ ಪ್ರಸ್ತಾಪ ಮಾಡಲಿಕ್ಕೆ ಬಹಳ ಸಂತೋಷ ಆಗುತ್ತೆ. ಈ ಚಾಲುಕ್ಯ ಉತ್ಸವನ್ನ ಅತಿ ವಿಜೃಂಭಣೆಯಾಗಿ ಅದ್ದೂರಿಯಾಗಿ ಮಾಡಿದ ಕೀರ್ತಿ ಯಾರಿಗೆ ಹೋಗುತ್ತಂದ್ರ ಹಿಂದಿನ ಶಾಸಕರು, ಹಿಂದಿನ ಸಚಿವರಾದಂತ ನನ್ನ ಗುರುಗಳಾದಂತ ಸರ್ವಶ್ರೀ ಬಿ ಚಿಮ್ಮನಕಟ್ಟಿ ಅವರಿಗೆ ಈ ಸಂದರ್ಭದಲ್ಲಿ ಅವ್ರು ನೆನೆಸಬೇಕು, ಅವ್ರನ್ನ ಸ್ಮರಣೆ ಮಾಡಬೇಕೆಂಬುದೇ ನನ್ನ ಕರ್ತವ್ಯವನ್ನು ನಾನು ಭಾವಿಸಿ ಅವರ ಹೆಸರನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡಿದೆ. ಇದಕ್ಕೆ ಪೂರಕವಾಗಿ ಅವರ ಸುಪುತ್ರರಾದಂತ ಭೀಮಸೇನ್ ಚಿಮ್ಮನಕಟ್ಟಿ ಅವರು ಈ ವರ್ಷ ನಡೆಯುವ ಚಾಲುಕ್ಯ ಉತ್ಸವನ್ನ ಅದ್ದೂರಿಯಾಗಿ ಮಾಡಬೇಕು, ಬಹಳ ಉತ್ತಮವಾಗಿ ಮಾಡಬೇಕು, ಹೆಸರು ಬರುವಂತ ಮಾಡಬೇಕು, ಸರ್ಕಾರದ ಹೆಸರು ಬರಬೇಕು, ಜಿಲ್ಲೆಯ ಹೆಸರು ಬರಬೇಕು, ಅಧಿಕಾರಿಗಳ ಹೆಸರು ಬರಬೇಕೆಂಬ ಉದ್ದೇಶದಿಂದ ಹಗಲಿರುಳು ದುಡಿಯುತ್ತಾ ಇವತ್ತು ಒಂದು ಹಂತಕ್ಕೆ ತಂದು ಚಾಲುಕ್ಯರು ಪ್ರೋತ್ಸಾಹ ನಮಗೆಲ್ಲ ಇವತ್ತೆಲ್ಲ ನಾವು ಸ್ಮಾರಕದೊಳಗೆ ನೋಡ್ತೀವಿ. ಯಾವ ಕ್ರೀಡಾಪಟುಗಳಿಗೆ
ಅವರ ಪ್ರೋತ್ಸಾಹ ಇತ್ತು. ಇಲ್ಲಿ ಸೇರಿದ ಇಲ್ಲಿ ವೇದಿಕೆ ಮೇಲೆ ಆಸೀನರಾದಂತ ಎಲ್ಲ ಗಣ್ಯ ಮಾನ್ಯರನ್ನು ನಾನು ನೋಡಿದರೆ ಚಾಲುಕ್ಯರೇ ಈ ಕ್ರೀಡೆಯನ್ನ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಎಂಬ ಮಾತನ್ನು ಹೇಳ್ತಾ ಇವತ್ತ ಎಲ್ಲ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಎಲ್ಲರೂ ಎಷ್ಟು ಚಂದ ಕೆಲಸ ಮಾಡ್ಯಾರ ಅಂದ್ರೆ ಈ ಕಾರ್ಯಕ್ರಮದೊಳಗೆ ಈ ಒಂದು ಸಣ್ಣ ಕಾರ್ಯಕ್ರಮ ಅಲ್ಲಿದ್ದು ಈ ಉತ್ಸವ ಮಾಡೋದು ಸಣ್ಣ ಕಾರ್ಯಕ್ರಮ ಅಲ್ಲ. ಇವರೆಲ್ಲ ಬಹಳಷ್ಟು ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಾದ ನಮ್ಮ ಜಿಲ್ಲೆಯಲ್ಲಿ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಾದ ಮುತ್ಸದ್ದಿ ನಾಯಕ ಸಿಂಗನಕಟ್ಟಿ ಸಾಗುವಂತ ನಾಯಕ ಇದ್ದಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಅವನ್ನ ಸಂಪೂರ್ಣವಾಗಿ ಅವನು ಯಶಸ್ವಿಗೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. 2026ರ ಚಾಲುಕ್ಯ ಉತ್ಸವ ಬಹಳ ವಿಜೃಂಭಣೆಯಿಂದ ಬಹಳ ಸಂತೋಷದಿಂದ ಈ ಒಂದು ಪ್ರಾರಂಭವಾಗ್ತಾ ಇದೆ. ಈ ಒಂದು ಚಾಲುಕ್ಯ ಉತ್ಸವದ ಪ್ರಯುಕ್ತವಾಗಿ ಇವತ್ತು ಕುಸ್ತಿ ಪಂದ್ಯಾವಳಿಗಳು ಮತ್ತು ಈ ಒಂದು ಭಾರ ಎತ್ತುವ ಒಂದು ಸ್ಪರ್ಧೆಗಳನ್ನ ಆಯೋಜನೆ ಮಾಡಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂತ ಬಾದಾಮಿ ಮತಕ್ಷೇತ್ರದ ಜನಪ್ರಿಯ ಶಾಸಕರು, ಅವರ ಹೆಸರಿನಲ್ಲೇ ಭೀಮನ್ ಅಂತ ಶಕ್ತಿಯಾಗಿರ್ತಕ್ಕಂಥ ಭೀಮಸೇನ್ ಚಿಮ್ಮನಕಟ್ಟಿ ಸಾಹೇಬ್ರೆ, ಸೊ ಆತ್ಮೀಯರಾದ ನೆಚ್ಚಿನ ಜಿಲ್ಲಾಧಿಕಾರಿ ಸಂಗಪ್ಪ ಸರ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಂತ ಎಲ್ಲ ನಮ್ಮ ಹಿರಿಯ ಅಧಿಕಾರಿಗಳೇ, ಎಲ್ಲ ಮುಖಂಡರೇ ಹಾಗೂ ಬಂಧು ಭಗಿನಿಯರೇ, ಬಹಳ ಸಂತೋಷವಾಗ್ತದೆ. ಈ ಒಂದು ಚಾಲುಕ್ಯ ಉತ್ಸವ ರೂಪುರೇಷೆ ಮಾಡುವಾಗ ಯಾವೆಲ್ಲ ಕಾರ್ಯಕ್ರಮಗಳನ್ನ ನಾವು ಮಾಡಬೇಕು, ಯಾವ ರೀತಿ ಜನರಿಗೆ ಇದು ಅನುಕೂಲ ಆಗ್ಬೇಕು, ಜನರು ಇದರಲ್ಲಿ ಪಾಲ್ಗೊಳ್ಬೇಕು ಅನ್ನೋ ವಿಚಾರ ಬಂದಾಗ ಮಾನ್ಯ ಶಾಸಕರು ಮತ್ತು ಈ ಒಂದು ಮುಖಂಡರು ಎಲ್ಲರೂ ಸೇರ್ಕೊಂಡು ಭಾರ ಎತ್ತುವ ಸ್ಪರ್ಧೆಗಳು, ಕುಸ್ತಿ ಕಾರ್ಯಕ್ರಮಗಳು ಇಲ್ಲಿ ಹಮ್ಮಿಕೊಳ್ಬೇಕಂತ ಅವರ ಒಂದು ಅಭಿಪ್ರಾಯದ ಮೇರೆಗೆ, ಅವರ ಒತ್ತಾಸೆಯ ಮೇರೆಗೆ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಲಾಗಿದೆ. ಚಾಲುಕ್ಯ ಉತ್ಸವ ಅಂದ್ರೆ ಈಗಾಗಲೇ ಹಿರಿಯರು ಹೇಳಿದ್ದಾರೆ, ಇದರ ವೈಭವ ಯಾವ ರೀತಿ ನಮ್ಮ ಚಾಲುಕ್ಯರು ಈ ಒಂದು ಭಾಗದ ಆ ಒಂದು ಪರಂಪರೆಯನ್ನ ಎತ್ತಿ ಇಡ್ತಕ್ಕಂಥದ್ದು, ಎಲ್ಲರಿಗೂ ತಿಳಿ ಹೇಳತಕ್ಕಂಥದ್ದು, ಮುಖ್ಯವಾಗಿ ಯುವಕರಿಗೆ, ಯುವ ಜನತೆಗೆ ಚಾಲುಕ್ಯರ ಪರಂಪರೆಯನ್ನ ಮತ್ತು ಸಂಸ್ಕೃತಿಯನ್ನ ಹೇಳಲಿಕ್ಕೆ ಈ ಚಾಲುಕ್ಯ ಉತ್ಸವವನ್ನ ನಾವು ಬಹಳ ಸಂತೋಷದಿಂದ ಆಚರಣೆ ಮಾಡ್ತಾ ಇದ್ದೇವೆ. ಕುಸ್ತಿ ಪಂದ್ಯಾವಳಿಗಳು ಮತ್ತು ಈ ಭಾರ ಎತ್ತುವ ಕಾರ್ಯಕ್ರಮ ಇದು ಸಣ್ಣ ಒಂದು ಏನು ಕಾರ್ಯಕ್ರಮ ಅಲ್ಲ, ದೊಡ್ಡ ಕಾರ್ಯಕ್ರಮ ಇದು. ಈ ಒಂದು ಪಂದ್ಯಾವಳಿಗಳಲ್ಲಿ ಭಾಗವಹಿಸ್ತಕ್ಕಂಥದ್ರು ದೊಡ್ಡ ಶಕ್ತಿಯಲ್ಲಿರ್ತಕ್ಕಂಥ ಒಂದು ಕ್ರೀಡಾಪಟುಗಳು ಭಾಗವಹಿಸ್ತಾರೆ. ಆ ಶಕ್ತಿಯನ್ನ ತಗೊಳ್ಳಿಕ್ಕೆ ಈ ಮುಂದಿನ ಒಂದು ಯುವ ಪೀಳಿಗೆಗೆ ನಾವು ಪ್ರೇರಕವಾಗಿ, ಪೂರಕವಾಗಿ ಅವರಿಗೆ ತಿಳಿ ಹೇಳಬೇಕಾಗ್ತದೆ. ಅದರಿಂದ ನಮ್ಮ ಸಣ್ಣ ಮಕ್ಕಳು, ಯುವಕರು ಇಂಥ ಒಂದು ದೊಡ್ಡ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಮುಖಾಂತರ ಅವರಿಗೆ ತಿಳಿ ಹೇಳೋದು, ಮಾಹಿತಿ ಅರಿವು ಮೂಡೋ ಕೆಲಸ ನಾವು ಮಾಡ್ತಾ ಇದ್ದೇವೆ. ಜೊತೆಗೆ ಹಳೆಯ ಒಂದು ಕ್ರೀಡಾಕೂಟಗಳು, ಕಬಡ್ಡಿ ಇರ್ಬೋದು, ಖೋ ಖೋ ಇರ್ಬೋದು, ಕುಸ್ತಿ ಇರ್ಬೋದು, ಇವೆಲ್ಲ ನಮ್ಮ ಪೂರ್ವಜರಿಂದ ಬಂದಂತ ಕ್ರೀಡೆ ಸ್ಪರ್ಧೆಗಳು, ಇವನ್ನೆಲ್ಲ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಒಂದು ಮುನ್ನುಡಿಯಾಗಿ ಇವತ್ತು ಕಾರ್ಯಕ್ರಮ ಮಾಡ್ಲಾಗ್ತಾ ಇದೆ. ಆದ್ರಿಂದ ನಾನು ಮೊದಲಿಗೆ ನಮ್ಮ DC ಸಾಹೇಬ್ರಿಗೆ ಹೇಳ್ತಾ ಇದ್ದೆ, ನಾನು ಚಿಕ್ಕವನಿದ್ದಾಗ ನಾನು ಕುಸ್ತಿ ಇಡ್ತಿದ್ದೆ, ಬಹಳ ಸಣ್ಣವನಿದ್ದಾಗ. ಸೊ ಇದು ನೋಡಿದ ತಕ್ಷಣ ನಮಗೆ ಒಂಥರ ಸಂತೋಷ ಬರ್ತದೆ. ಅವಾಗ ನಾವು ಚಿಕ್ಕವರಿದ್ದಾಗ ನೋಡಿದ್ವಿ, ಇನ್ನೂ ಈ ಪರಂಪರೆ ಮುಂದೆ ಹೋಗ್ತಾ ಇದೆ ಅಂತ ನೋಡಿದ ತಕ್ಷಣ ಖುಷಿ ಆಯ್ತು. ಆಯೋಜನೆ ಮಾಡ್ತಕ್ಕಂಥ, ಅಭಿಪ್ರಾಯ ನೀಡ್ತಕ್ಕಂಥ, ಸಲಹೆಗಳನ್ನ ನೀಡ್ತಕ್ಕಂಥ ಈ ಭಾಗದ ಎಲ್ಲ ಮುಖಂಡರು, ಮುಂದಾಳತ್ವ ವಹಿಸ್ತಕ್ಕಂಥ ನಮ್ಮ ಶಾಸಕರು, ನಮ್ಮ ಜಿಲ್ಲಾಧಿಕಾರಿ, ಇಡೀ ತಂಡದವರು ಈ ಒಂದು ಯಾವ ರೀತಿ ಆಯೋಜನೆ ಮಾಡಿದ್ದಕ್ಕೆ ಅವರಿಗೆ ನಾನು ತುಂಬ ಅಭಿನಂದನೆ ಸಲ್ಲಿಸಿ ಈ ಕಾರ್ಯಕ್ರಮ ಯಶಸ್ವಿ ಆಗ್ಲಿ, ನಮ್ಮ ಚಾಲುಕ್ಯ ಉತ್ಸವ ಬಾದಾಮಿ ಪಟ್ಟದಕಲ್ಲು ಐಹೊಳೆಯಲ್ಲಿ ಬಹಳ ಯಶಸ್ವಿ ಆಗ್ಲಿ, ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ಭಾಗವಹಿಸಿ ಈ ಒಂದು ಚಾಲುಕ್ಯ ಉತ್ಸವ ಯಶಸ್ವಿಗೊಳಿಸಿ ಅಂತ ತಮ್ಮೆಲ್ಲ ನಾನು ಮನವಿ ಮಾಡಿ ನನ್ನ ಮಾತು ಮುಗಿಸಿದೆ. ನಮಸ್ಕಾರಗಳು. ಆಚರಣೆಯನ್ನ ತಾವು ತಿಳಿಸಿದ್ರಿ. ಎಲ್ಲರಿಗೂ ನಮಸ್ಕಾರ ತಿಳಿಸುತ್ತಾ ವೇದಿಕೆ ಮೇಲೆ ಆಚರಣೆಗಿಂತ ನಮ್ಮ ಎಲ್ಲ ನೆಚ್ಚಿನ ಶಾಸಕರಾದ DV ಚಿಮ್ಮನಕಟ್ಟಿ ಸಾಹೇಬ್ರೆ, ನನ್ನ ಸ್ನೇಹಿತರಾದ ಶ್ರೀಧರ್ ಕುಲಕರ್ಣಿ ಅವರ, ನಮ್ಮ ಉತ್ತರ ಜಿಲ್ಲಾಧಿಕಾರಿಗಳೇ, ಹಿರಿಯ ಅಧಿಕಾರಿಗಳೇ ಮತ್ತು ಎಲ್ಲ ಏನು ವೇದಿಕೆ ಪಾಲ್ಗೊಂಡಂತ ಮುಖ್ಯ ಹಿರಿಯರಿದ್ದಾರೆ, ಎಲ್ಲ ಗುರು ಹಿರಿಯರು ಎಲ್ಲರಿದ್ದಾರೆ, ಸಹೋದರರೇ ಮತ್ತು ಬಾದಾಮಿ ಎಲ್ಲ ಸಾರ್ವಜನಿಕರಿಗೆ, ಮತ್ತು ಇಲ್ಲಿ ಬಹಳ ವಿಶೇಷವಾಗಿ ನಮ್ಗೆ ಗೊತ್ತಿದೆ ಬಾದಾಮಿ ಅಂತ ಪ್ರವಾಸೋದ್ಯಮ ನಮ್ಮ ಕರ್ನಾಟಕದಲ್ಲಿ ಸಿಗುವುದು ಅಪರೂಪ. ನಾವು ಅದರದ್ದು ಇನ್ನೂ ಸದ್ಬಳಕೆ ಬಹಳ ಮಾಡ್ಕೊಳ್ಳೋ ಅವಕಾಶ ಇದೆ. ಎಲ್ಲ ಆಗಮಿಸಿದಂತ ಎಲ್ಲ ಪ್ರಕಾಶಕರಿಗೂ ಕೂಡ ನಾನು ನಮಸ್ಕಾರ ತಿಳಿಸುತ್ತಾ, ಈ ಒಂದು ಕಾರ್ಯಕ್ರಮ ಏನಿದೆಯಲ್ಲ
ಈ ಕಲ್ಲು ಎತ್ತುದು ಇವಾಗಿನ ಕಾಲದಲ್ಲಿ ಏನಿದೆ ಎಲ್ಲ ಜಿಮ್ಮು ಅದು ಇದೆಲ್ಲ ಮಾಡ್ತಾ ಇದ್ರು. ಮುಂಚೆ ಆ ಪೀರಿಯಡ್ ಅಲ್ಲಿ ಎಲ್ಲ ಇದೆ. ಇದು ಒಂದು ಸಂಕೇತ ಏನಪ್ಪಾ ಅಂದ್ರೆ ನಮಗೆ ಒಂದು ಶಕ್ತಿ ಕೊಡ್ತಾ ಇತ್ತು. ಯುದ್ಧಕ್ಕೆ ರೆಡಿ ಆಗ್ಲಿ ಇನ್ನೊಂದು ಎಲ್ಲ ಅನುಕೂಲ ಆಗ್ತಾ ಇತ್ತು. ಆ ಒಂದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಎರಡೂ ಇದು ಮಾಡ್ಲಿಕ್ಕೆ ಇನ್ನೊಂದು ಇದು ಆಗ್ತಾ ಇತ್ತು. ಈ ಜಿಮ್ ಪರಂಪರೆ ಏನಿದೆಲ್ಲ ಇನ್ನೊಂದು ಗದಾ ತರ ಇತ್ತು. ನಾವು ಸರ್ವವಿದ್ದಾಗ ಮೊದಲದಲ್ಲಿದ್ದಾಗ ನೋಡ್ತಾ ಇದೀವಿ. ಅದೊಂದಿತ್ತು. ಇದೊಂದು ಕಲ್ಲಿಂದ ವೇಟ್ ಲಿಫ್ಟಿಂಗ್ ಇದೆಲ್ಲ ಜಿಮ್ ಇದ್ರದನ್ನ ನಮ್ಮ ಹಳಿ ಸಂಸ್ಕೃತಿನ ಅವ್ರು ಹೊಸದಾಗಿ ಮಾಡ್ಬಿಟ್ಟು ಇವಾಗ ಅಂಗಡಿಯಲ್ಲಿ ಮಾಡ್ತಾ ಇದಾರೆ. ಇವೆಲ್ಲ ತಾವೆಲ್ಲ ಭಾಗವಹಿಸ್ತಾ ಇದ್ರಿ. ಎಲ್ಲರೂ ಸ್ಪರ್ಧೆಯಲ್ಲಿ ಎಲ್ಲರೂ ಭಾಗವಹಿಸೋದು ಬಹಳ ಮುಖ್ಯ. ಗೆಲುವು ಸೋಲು ಎರಡನೇದು. ಬಟ್ ಇದು ಮಾಡೋದು ಎಲ್ಲರೂ ಕೂಡಿ ಒಂದೇನ ಇವತ್ತಿನ ದಿನ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದೀವಲ್ಲ, ಇದೊಂದು ಯಶಸ್ವಿಯಾಗಿ ನಡೀಲಿ. ಎಲ್ಲರಿಗೂ ಒಳ್ಳೇದು. ಎಲ್ಲಾ ಪಾರ್ಟಿಸಿಪೆಂಟ್ಸ್ ಕೂಡ ಭಾಗವಹಿಸ್ತಾ ಎಲ್ಲ ನಮ್ಮ ಇವರಿಗೆ ಎಲ್ಲರಿಗೂ ಒಳ್ಳೇದಾರ ಅಂತ ನನ್ನ ಮಾತು ಸ್ವಂತ ನನ್ನ ಅವಕಾಶ ಮಾಡಿದ್ವಿ. ಧನ್ಯವಾದ. ಕುಸ್ತಿ ಪಂದ್ಯಾವಳಿಯ ಜೊತೆಗೆ ಈ ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದ ಪುರುಷರಿಗೆ ಮತ್ತು ಮಹಿಳೆಯರಿಗೂ ಕೂಡ ಈ ಕುಸ್ತಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡೋದ್ರ ಜೊತೆಗೆ ಕಲ್ಲು ಭಾರ ಎತ್ತುವಂತದ್ದು ಸಹ ಬಹಳ ವಿಶೇಷವಾದಂತ ಕಾರ್ಯಕ್ರಮ. ಅದರ ಜೊತೆಗೆ ರಾಕ್ ಕ್ಲೈಂಬಿಂಗ್ ಕೂಡ ಇವತ್ತು ಚಾಲನೆ ನೀಡುವಂತ ಈ ಉದ್ಘಾಟಕರಾಗಿ ಆಗಮಿಸಿದಂತ ಆತ್ಮೀಯರು ಕೂಡ ಆದಂತ ಜಿಲ್ಲಾ ಅಧಿಕಾರಿಗಳಾದಂತ ಸಂಗಪ್ಪ ಸರ್ ಅವರೇ, ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿದಂತ ಆತ್ಮೀಯರು ಕೂಡ ಆದಂತ ರೇಲ್ ಸರ್ ಅವರೇ, ಅದೇ ರೀತಿಯಾಗಿ ಸಂತೋಷ್ ಸರ್ ಅವರೇ, ಅದೇ ರೀತಿಯಾಗಿ ನಮ್ಮ ತಂದೆಯವರ ಆತ್ಮೀಯರು ಮತ್ತು ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದಂತ ಹಿರಿಯರಾದಂತ ಅಶೋಕ್ ಪನ್ಕರ್ ಸರ್ ಅವರೇ, ಅದೇ ರೀತಿಯಾಗಿ ಪಾಂಡವಣ್ಣ, ಅದೇ ರೀತಿಯಾಗಿ ಶೋಪಚಾರ್ ಅವರೇ, ಅದೇ ರೀತಿಯಾಗಿ ಬಾಲಕರಣ್ಣ, ವೇದಿಕೆ ಮೇಲೆ ಉಪಸ್ಥಿತರಂತ ಎಲ್ಲ ಗಣ್ಯಮಾನ್ಯರಿಗೆ ಮತ್ತು ಎಲ್ಲ ಗೌರವಾನ್ವಿತ ಅಧಿಕಾರಿ ವರ್ಗದವರಿಗೆ ನಾನು ಮೊಟ್ಟ ಮೊದಲಾದ ನಮಸ್ಕಾರಗಳನ್ನ ಹೇಳಿ, ನಮ್ಮ ಬಾದಾಮಿಯ ಮತ್ತು ಸುತ್ತಮುತ್ತಲಿಂದ ಬಂದಂತ ಎಲ್ಲ ನನ್ನ ಗುರು ಹಿರಿಯರಿಗೆ, ನನ್ನ ಅಣ್ಣ ತಮ್ಮಂದರಿಗೆ ನಾನು ಮೊಟ್ಟ ಮೊದಲಾದ ನಮಸ್ಕಾರಗಳನ್ನು ಹೇಳಿ ಪತ್ರಿಕೆ ಬಾಂಧವರಿಗೆ ಸಹ ನಮಸ್ಕರಿಸಿ, ನಾನು ಬಹಳ ಮುಖ್ಯವಾಗಿ ಈ ಸಂದರ್ಭದಾಗ ವೇದಿಕೆ ಮೇಲೆ ಇದ್ದಂತ ನೋಡಿರೋ ಕೆಲವೊಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಅದ್ರಾಗ ನನಗೆ ಗೊತ್ತಿರಲಿಲ್ಲ ಕುರೇಶ್ ಸರ್ ಅವರು ಕುಸ್ತಿಪಟ್ಟು ಇದ್ರ ಅನ್ನುವಂಥದ್ದು, ಅವ್ರ ತಂದೆಯವ್ರು ಕುಸ್ತಿಪಟ್ಟ ಅಂತ. ಯಾಕಂದ್ರೆ ದೊಡ್ಡ ಒಂದು ಚಪ್ಪಾಳೆ ಹೊಡಿರೋದು ಅದಕ್ಕೆ ಸರ್ ಅವ್ರ ಪ್ರೇರಣೆನ ನಿಮ್ಗೆ ಇವತ್ತು ದೊಡ್ಡ ಮಟ್ಟಕ್ಕೆ ಬೆಳೆಯಕ್ ಕಾರಣ ಆಗಿದೆ ಅಂತ ನಾನು ನಂಬ್ತೀನಿ. ಯಾಕಂದ್ರೆ ಆ ಶಿಸ್ತು ಆ ಬದಲಾವಣೆ ಬರ್ಬೇಕು ಮನುಷ್ಯ ಅಂತಂದ್ರೆ ಒಬ್ಬ ಕ್ರೀಡಾಪಟ ಆಗಿರ್ಬೇಕಂತ, ಇಲ್ಲ ಅಂತಂದ್ರೆ ಅವ ಯಾವ್ದಾದ್ರೂ ಒಂದು ಸೇನೆ ಒಳಗೆ ಇನ್ನೊಂದ್ರಾಗ ಇರ್ಬೇಕಂತ. ಇವೆರಡರಾಗಿಂದ ಮಾತ್ರ ಅವನಿಗೆ ಒಂದು ಶಿಸ್ತು ಬರ್ತೈತಿ. ನಾವ್ ಸರಿಗೆ ಯಾವಾಗ್ಲೂ ಹೇಳ್ತಿದ್ವಿ ನಮ್ ಹೀರೋ ಇದ್ದಾಗ ಅದ ನೋಡ್ರಿ ಅಂತ. ಈಗ ಹಿಂಗ್ ಬಂದ್ರೆ ನನ್ ಪರಿಸ್ಥಿತಿ ಕಷ್ಟ ಆಗತ್ತೆ ಸರ್ ಅಂತ ನಾ ಅಂತ ಅಂತಿದ್ದೆ. ಅವ್ರು ಬಗ್ಗೆ ಹಗಲ್ ನೋಡಿದ್ರೆ ನೀವು ಗ್ಯಾರಂಟಿ ಹೀರೋನೇ ಅಂತಿದ್ರು ಅವ್ರಿಗೆ. ಚಸ್ಮಾ ಗಿಸ್ಮಾ ಹಾಕೊಂಡ್ರೆ ಅವ್ರು ಆ ರೀತಿಯಾಗಿ ಬೆಳೆದು ಬಂದಾರ. ಅದ್ರ ಜೊತೆಗೆ ಕೆಲವೊಂದು ಇಲ್ಲಿ ಏನ್ ಅದೇವಿ ಸ್ವಲ್ಪ ನಮ್ಮನ್ನ ಹೊರತುಪಡಿಸಿದ್ರೆ ನನಗ್ ಗೊತ್ತಿರೋ ನಾವು ಸ್ವಲ್ಪ ಎಲ್ಲ ಒಂದಿಟ್ಟು ಬೇರೆ ಇದ್ರಾಗ ಬಂದಿರ್ಬೇಕು, ಸುಳ್ಳು ಹೇಳಬಾರ್ದು. ಆದ್ರೆ ಬಹಳ ಜನ ಇದ್ರಾಗ ಬಂದಂತವ್ರು ಎಲ್ಲ ಹಳ್ಳಿಗಾಡದಿಂದ, ಈ ವೇದಿಕೆ ಮೇಲೆ ಕುಂತಂತವ್ರು ಎಲ್ಲ ಹಳ್ಳಿಗಾಡದಿಂದ ಬಂದಿರಿ. ಆಮೇಲೆ ಅದ್ರಾಗ ಹೆಚ್ಚು ಕಡಿಮೆ ನಾವು ಏನು ಸಮಿತಿ ಒಳಗೆ ಮಾಡೀವಿ ಸರ್, ಅದ್ರಾಗ ಇರುವಂತವ್ರು ಎಲ್ಲರೂ ಕ್ರೀಡಾಪಟುಗಳು ಅದಾರ. ಒಂದಲ್ಲ ಒಂದ್ ರೀತಿಯಾಗಿ ಕ್ರೀಡಾಪಟುಗಳು ಅದಾರ, ಅವ್ರನ್ನ ಆ ಸಮಿತಿಗೆ ಹಾಕಿವಿ. ಕುಸ್ತಿಪಟುಗಳು ಅದಾರ, ಆಮೇಲೆ ಇನ್ನೊಂದ್ರಾಗ ಅದಾರ. ಅವ್ರಿಗೆ ಒಂದು ದೊಡ್ಡ ಚಪ್ಪಾಳೆ ಹೊಡಿಬೇಕು ಅವ್ರಿಗೆ ಎಲ್ಲರಿಗೂ. ಬಹಳ ದೊಡ್ಡ ವಿಶೇಷವಾದಂತ ಕಾರ್ಯಕ್ರಮವನ್ನು ಮಾಡ್ಯಾರ. ಅದ್ರ ಜೊತೆಗೆ ಏನಾಗೈತೆ ಅಂದ್ರೆ ಸರ್, ನಮ್ಮ ಹಾಡುಗಲ್ಲು, ನಮ್ಮ ಜಮ್ಮನ್ ಕಟ್ಟಿ ಮತ್ ಬೇರೆ ಬೇರೆ ಸುತ್ತಮುತ್ತಲ ಕಡೆಯಿಂದನೂ ಸ್ವಲ್ಪ ಎಲ್ಲಾ ಹಿರಿಯರು ಬಂದು ಇದಕ್ಕೆ ಬಹಳ ಯಶಸ್ಸಾಗಕ್ಕೆ ಕಾರಣಭೂತರು ಆಗ್ಯಾರ. ಅವರೆಲ್ಲರೂ ಕೂಡಿ ಬಹಳ ಜನ ಬಂದಿರಿ, ಬೇರೆ ಬೇರೆ ಹಳ್ಳಿಯಿಂದ ಬಂದು ಎಲ್ಲಾ ಯುವಕರು ಮತ್ತೆ ಹಿರಿಯರ ಹಳಬ್ರೆಲ್ಲ ಬಂದು ಇದ್ರಾಗ ಎಲ್ಲ ಕುಂತಿದ್ ಹಿಂಗಪ್ಪ ಹಿಂಗಸ ಅಂತ ಹೇಳಿ ಸಲಹೆಗಳನ್ನು ಕೂಡ ಕೊಡುವಂತದ್ದು ಮಾಡಿರಿ. ಹಾಗಾಗಿ ನಿಮ್ಮೆಲ್ಲರಿಗೂ ನಾನು ಮೊದಲೇದಾದ ಅಭಿನಂದನೆ ಹೇಳಿ ಪ್ರಯತ್ನ ಮಾಡೋಣ. ಆದ್ರೆ ಈ ಸಲ ನಾವು ಒಂದೇ ಹಂತದಾಗ ಒಂದು ಪ್ರಯತ್ನ ಮಾಡೀವಿ. ಅದ್ರ ಕಲ್ಲು ಎತ್ತೋದ್ರ ಜೊತೆ ಕಲ್ಲು ಒತ್ತೋದು ಬಿಟ್ಟಿದ್ವಿ. ಅದಕ್ಕೆ ಕಲ್ಲು ಒತ್ತೋದು ಬಿಟ್ಟಾರ ಅಂತ ಹೇಳಿ ಚಿಂತೆ ಹೆಚ್ಚು ಬಿಟ್ಟಿತ್ತು ಒಂದಿಷ್ಟು ಮಂದಿ ನಮ್ಮ ಹಿರಿಯರಿಗೆ. ನಮ್ಮ ಎಲ್ಲದಾರ ಆ ಕಡೆ ಅಳಿಗೇರಿ ನಮ್ಮ ಹಿರಿಯರಿಗೆ ಬಿಟ್ಟ ಇಲ್ಲ ಹೊರಗೆ ಬಿಡುದು. ಏನ್ ಸ್ಟೇಜ್ ವ್ಯವಸ್ಥಿತಿ ಇಲ್ಲ ನನಗೆ ಗೊತ್ತಿಲ್ಲ. ನಮ್ಮ ಆಫೀಸರ್ಸ್ಗೂ ಕರ್ಕೊಂಡು ಹೋಗೋರು ಅದ್ರ ಲೆಕ್ಕಕ್ಕೆ ಏನಿತ್ತಂದ್ರೆ ಹೊತ್ಕೊಂಡು ಹೋಗಿದ್ರು ನಮ್ಮ ಹೆಸರನ್ನು ಕೂಡಿ ಎತ್ತಾಗ. ಅದಕ್ಕೆ ಅವ್ರು ಹೇಳಬಿಟ್ರಿ ಏನು ಮರ ಎತ್ತೋದು ಐತಿ ಅಂತ ಹೇಳಿ. ಅದಕ್ಕೆ ಕಲ್ಲು ಎತ್ತೋದು ಅನ್ನೋದು ನನಗೆ ಮೊನ್ನೆ ಗೊತ್ತಾಗಿದ್ದದು. ಅದಕ್ಕೆ ಏನಂತ ಗೊತ್ತಿರ್ಲಿಲ್ಲ ನನಗೆ. ಕಲ್ಲು ಎರಡು ಒಂದೇ ಐತ್ರಿ ಮರ, ಎತ್ತೋದು ಅಂತೀರಿ ಒತ್ತೋದು ಅಂತೀರಿ, ಯಾವ್ದು ತಂದಿರಿ ಎರಡು ಒಂದೇ ಅದಾವ. ನಾನು
ಅದ್ರಾಗ ಎತ್ತುದಿಲ್ಲ ಒತ್ತುದಿಲ್ಲ ಅಂತ ಒಬ್ರು ಯಾಕೆ ಒತ್ತುದೈತಿ ಕರೆಕ್ಟ್ ಆಗಿ ಹೇಳ್ರಿ ಅಂದಿಂದ ಒಬ್ರು ಏನೇ ಹೇಳದ ನಮ್ಗಲ್ಲ ಅಲ್ಲಿ ಮೀಟಿಂಗ್ ನಾಗ ಕುಂತಾಗ ಒಬ್ರು ಏನೋ ಹೇಳ್ದ ಕಲ್ಲು ಎತ್ತುದಂದ್ರೆ ಹಿಂಗ ಒತ್ತುದಂದ್ರೆ ಹಿಂಗ ಅಂತ ಇನ್ನೊಂದು ಹೇಳಿದ್ರು. ಅವಾಗ ಅರ್ಥ ಆಯ್ತು ಶಿವ ಮರ ಇದ್ರ ಸಂಬಂಧ ತುಮ್ಸನ್ ಜಗಳ ಆಗೈತಿ, ಇಲ್ಲ ಅಂದ್ರೆ ನಮ್ಗೆ ವೇದಿಕೆನ ಹೊತ್ಕೊಂಡು ಹೋಗ್ತಿದ್ರು ಅಂದೇನ. ಹಾಗಾಗಿ ಬಹಳ ವಿಶೇಷವಾದಂತ ಕಾರ್ಯಕ್ರಮ ಐತಿ. ಯಾಕಪ್ಪ ಇದನ್ನ ಮಾಡೋದಪ್ಪ ಅಂದ್ರೆ ನಮ್ಮ ಹಳೆ ಪದ್ಧತಿಗಳನ್ನ ನಾವು ಮುಂದೆ ಒರೆಸ್ಕೊಂಡು ಹೋಗ್ಬೇಕಾಗೈತಿ. ಕುಸ್ತಿಪಟುಗಳು ಬಹಳ ಜನ ಅವ್ರಿಗೆ ಬಹಳ ದೊಡ್ಡ ಗೌರವ ಐತಿ. ಇವತ್ತಿನ ಸರ್ಕಾರದ ವ್ಯಾಪ್ತಿ ಒಳಗೆ ಅವ್ರಿಗೆ ಸರ್ಕಾರದ ಮಟ್ಟದಾಗ, ಅದು ರಾಜ್ಯ ಮತ್ತು ಕೇಂದ್ರದ ಮಟ್ಟದಾಗ ಬಹಳ ದೊಡ್ಡ ಪ್ರಶಂಸೆ ಐತಿ. ಮತ್ತೆ ನೌಕರಿ ಸಿಗುವಂತದಕ್ಕೂ ದೊಡ್ಡ ಅವಕಾಶಗಳು ಬಂದಾವ. ಹಾಗಾಗಿ ನಿಮ್ ಮನೆಯಾಗಿರುವಂತ ಕ್ರೀಡಾಪಟುಗಳಿಗೆ ದಯಮಾಡಿ ಅವ್ರಿಗೆಲ್ಲ ಸಹಾಯ ಸರ್ಕಾರ ನೀಡ್ರಿ. ಅವ್ರಿಗೆ ಎಲ್ಲ ಒಂದ್ ಕಡೆ ಅವ್ರಿಗೆ ಪ್ರೋತ್ಸಾಹ ಮಾಡ್ರಿ. ಏನ್ಪಾ ನಮ್ಮ ಮಕ್ಕಳು ಆಡ್ತಾರೆ ಅಂತ ಖುಷಿ ಪಡಬೇಕು, ನೀವು ಅದಕ್ಕೆ ದುಃಖ ಪಡುವಂತದ್ದು ಆಗಬಾರದು. ಅದಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತ ಈ ಸಂದರ್ಭ ಕೇಳ್ಕೊಂಡು, ತಾವು ಸತ ಇಲ್ಲಿ ಏನ್ ಬಂದಿರಿ, ಬಹಳ ಜನ ಕ್ರೀಡಾಪಟುಗಳು ಅದಾರ, ನಮ್ಮ ಹಿರಿಯರೆಲ್ಲ ಅಲ್ಲಿ ನಿಂತಾರಲ್ಲ, ನಮ್ಮ ಅಣ್ಣ ಇಷ್ಟು ನಿಂತಾರ. ಯಾಕಂದ್ರೆ ಅವರೆಲ್ಲ ನೀವೆಲ್ಲ ಕೂಡಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರಿ. ಇದು ಯಶಸ್ಸು ನಿಮಗ್ ಸಲ್ಬೇಕಾಗಿತ್ತು. ಅದ್ರ ಜೊತೆಗೆ ನೀವೆಲ್ಲ ಕ್ರೀಡಾಪಟು ಜೀವನವನ್ನ ನೋಡ್ಕೊಂಡ್ ಬಂದವ್ರದ್ರಿ. ಹಾಗಾಗಿ ಇವತ್ತು ನೀವು ಯಾವ್ದೋ ಪರಿಸ್ಥಿತಿ ಆಗಿರ್ಬೋದು, ಯಾಕಂದ್ರೆ ರೈತಾಪಿ ಕುಟುಂಬಗಳನ್ನ ಅದನ್ನ ಇದೆಲ್ಲ ತ್ಯಾಗ ಮಾಡಿ ಹೋಗ್ಬೇಕಾಗ್ತದೆ, ಏನ್ ಮಾಡಕ್ ಆಗಂಗಿಲ್ಲ. ಆದ್ರೆ ಮುಂದಿನ ಪೀಳಿಗೆಗೆ ನಿಮ್ಮ ಒಂದು ಅವಶ್ಯಕತೆ ಮತ್ತು ನಿಮ್ಮ ಸಲಹೆ ಬಹಳ ಅವಶ್ಯಕತೆ ಐತಿ. ಹಾಗಾಗಿ ಆ ನಿಟ್ಟಿನೊಳಗ ಮುಂದೆ ನಮ್ಮ ಊರಾಗ ಗರಡಿ ಮನಿ ಆಗ್ಬೇಕು ಅನ್ನುವಂಥದ್ದು ಬಹಳ ಆಸೆ ಐತಿ. ಸ್ವಲ್ಪ ಒಂದು ಅವಕಾಶ ಮಾಡ್ಕೊಟ್ರಿ, ಬದಾಮಿ ಒಳಗೆ ಒಂದು ಗರಡಿ ಮನಿ ಮಾಡುವಂತ ಕೆಲಸಕ್ಕೆ ನೋಡೋಣ. ಕೆಲವೊಂದು ಒಂದು ಗರಡಿ ಮನಿ ನೋಡೋಣ. ಅಲ್ಲಿ ನಮ್ಮಂತ ಆಡಕ್ ಬಂದ್ರೆ ಬೇರೆ ಕಾಪಾಡೋದು ನಮ್ದಲ್ಲ, ಮತ್ ನಮ್ ಪರಿಸ್ಥಿತಿ ಹೇಳೋಂಗಿಲ್ಲ. ಅದಕ್ಕೆ ದಯಮಾಡಿ ಎಲ್ಲರೂ ಕೂಡಿ ಸಹಾಯ ಸರ್ಕಾರ ನೀಡ್ರಿ. ಒಳ್ಳೆ ರೀತಿಯಿಂದ ಮಾಡೋಣ. ಮತ್ತು ಮುಂದಿನ ದಿನಮಾನದಾಗ ಇನ್ನೂ ಒಳ್ಳೆ ನಮ್ಮ ಕ್ರೀಡೆಗಳನ್ನ ಹೊರಗೆ ತಗುವಂತ ಕೆಲಸ ಮಾಡಿ ಅವನ್ನ ಪ್ರೋತ್ಸಾಹ ಮಾಡುವಂತ ಕೆಲಸವನ್ನ ಮಾಡೋಣ ಅನ್ನುವಂತ ಮಾತನ್ನು ಹೇಳಿ, ಮತ್ತೆ ನಾನು ಎಲ್ಲ ನಮ್ಮ ಜಿಲ್ಲಾ ಅಧಿಕಾರಿ ವರ್ಗದವ್ರಿಗಾಗಿರ್ಬೋದು, ನಮ್ಮ ತಾಲೂಕಿನ ಆಡಳಿತ ವರ್ಗದವ್ರಿಗೂ ನಾನು ಅವರಿಗೆ ಅದ್ರ ಜೊತೆಗೆ ನಮ್ಮೆಲ್ಲಾ ಸಲಹಾ ಸಮಿತಿಗೆ ಸಂಬಂಧಪಟ್ಟಂತ ಎಲ್ಲಾ ಪದಾಧಿಕಾರಿಗಳು ಏನದ ನಾನು ಇಷ್ಟರಿಗೂ ಅಭಿನಂದನೆ ಹೇಳ್ತೇನೆ. ಯಾಕಂದ್ರೆ ಇದು ಅವ್ರಿರ್ಲಾದ ನಾವು ಮಾಡಕ್ ಆಗಂಗಿಲ್ಲ. ಯಾಕಂದ್ರೆ ನಾವು ಅಡ್ಡಾಡಿ ಅದೇ ಹಾಕಾತು ಇದಾಕತ್ತ ಒಂದ್ ಮಾತು ಕೇಳ್ಬೋದು ಬಿಟ್ರೆ, ನಾನು ಇಲ್ಲಿ ಇವತ್ತೇ ಬಂದಿನ, ಇಲ್ಲಿ ಬಂದೇ ಇಲ್ಲ, ಒಂದ್ ದಿವ್ಸನೂ ಬಂದಿಲ್ಲ. ಈಗ 15